ಕೂತು ಮಾತಾಡಬೇಕು ಅಂತ ಇಚ್ಛಿಸಿದ್ದೇವೆ. ಎಲ್ಲರೂ ಕೂಡ ಹಾಜರಿರಬೇಕು. 15 ನಿಮಿಷ, ಹೆಚ್ಚು ತಡ ಮಾಡುವುದಿಲ್ಲ. ಈಗ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸನ್ಮಾನ ಯಾರಿಗೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಮರಾಠಿಯವರು ಮಾತಾಡ್ತಾರೆ. ಎಲ್ಲರಿಗೂ ಕೂಡ ಈ ಮಹರ್ಷಿ ಮಹೇಶ ಯೋಗಿ ವಿದ್ಯಾ ಸಂಸ್ಥೆಯಲ್ಲಿ, ವೇದ ಸಂಸ್ಥೆಯಲ್ಲಿ ಎಲ್ಲರಿಗೂ ಕೂಡ ನಮಗೆ ವಿದ್ಯೆಯನ್ನು ಹೇಳಿಕೊಟ್ಟಿರ್ತಕ್ಕಂಥವ್ರು, ವೇದ ಜ್ಯೋತಿಷ್ಯ ಹಾಗೆ ಸಂಸ್ಕೃತವನ್ನು ನಮಗೆ ಪಾಠ ಮಾಡಿರ್ತಕ್ಕಂಥವರಿಗೆ ಮೊದಲ 2 ವರ್ಷಗಳಲ್ಲಿ ಸನ್ಮಾನ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಈ ವರ್ಷ ಜ್ಯೋತಿಷ್ಯವನ್ನು ನಮಗೆಲ್ಲರಿಗೂ ಹೇಳಿಕೊಟ್ಟಿರ್ತಕ್ಕಂಥ ಇದೇ ಗ್ರಾಮದವರಾಗಿರ್ತಕ್ಕಂಥ ಬಾಳೆಕುದ್ರು ಬಾಲಚಂದ್ರ ಭಟ್ ಇವರಿಗೆ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು. ಹಾಗೆ ಉತ್ತರ ಕನ್ನಡದ ಮೂಲದವರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ವಿಶ್ವನಾಥ ಉಪಾಧ್ಯಾಯರು ಕೂಡ ಇಲ್ಲಿ ಬರಬೇಕು. ಇವರು ನಮ್ಮ ಮಹರ್ಷಿ ಮಹೇಶ್ ಯೋಗಿ ವಿದ್ಯಾಸಂಸ್ಥೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಜ್ಯೋತಿಷ್ಯದ ಬಗ್ಗೆ ಜ್ಞಾನವನ್ನು ತುಂಬಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಭೆಗೆ ಸ್ವಾಗತ.
ಕಿರು ಕಾಣಿಕೆಯನ್ನು ಗುರುಗಳಿಗೆ ಅರ್ಪಿಸಿದ್ದೇವೆ. ನಮ್ಮ ಸಂಘದ ಪರವಾಗಿ ಒಂದೆರಡು ಮಾತನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಜ್ಞಾನ ಹೇಳುವಂತಹ ಶಲಾಕೆಯಿಂದ ಅಜ್ಞಾನ ಎಂಬ ಅಂಧಕಾರವನ್ನು ದೂರ ಮಾಡುವಂಥದ್ದು ಆ ಗುರುವಿನ ಒಂದು ಪರಮ ಧ್ಯೇಯ ಆಗಿರ್ತದೆ. ಆದರೆ ಒಂದು ಅಕ್ಷರವನ್ನು ಹೇಳಿಕೊಟ್ಟರು ಸಹ ಗುರು ಆಗಿರುವುದರಿಂದ ಆ ಗುರು ಅನುಗ್ರಹದಿಂದ ಪ್ರತಿಯೊಂದು ನೀವಿವತ್ತು ಪ್ರತಿಯೊಬ್ಬರು ಈ ಒಂದು ಮಟ್ಟದಲ್ಲಿ ಬೆಳವಣಿಗೆಗೆ ಕಾರಣ ಯಾವುದೋ ಒಂದು ಗುರುಗಳ ಅನುಗ್ರಹ. ಆದ್ದರಿಂದ ಈ ಒಂದು ಮಠದಲ್ಲಿ ಗುರು ಅನುಗ್ರಹದಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೀತಾ ಉಂಟು. ಪ್ರತಿ ವರ್ಷ ಮಹರ್ಷಿಯ ಒಂದು ಜನ್ಮದಿನ 12ನೇ ತಾರೀಕಿನ ದಿವಸ ನೀವು ಎಲ್ಲೇ ಇದ್ದರೂ ಎಲ್ಲ ಒಗ್ಗಟ್ಟಾಗಿ ಆ ಒಂದು ಗುರುವ ವಂದನೆ ಮಾಡಬೇಕು, ಗುರುವಿನ ಒಂದು ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ನೀವು ಮಾಡ್ತಾ ಇದ್ದೀರಿ. ಈ ಸಂಸ್ಕಾರ ನಿಮಗೆ ಗುರುವಿನ ಮುಖಾಂತರವೇ ಬಂದಿರುವುದರಿಂದ ಆ ಗುರುವಿನ ಒಂದು ವಿಶೇಷವಾದ ಒಂದು ಸ್ಮರಣೆ ಮಾಡುವಂಥದ್ದು ಯೋಗ್ಯವಾದಂಥದ್ದು. ಮತ್ತು ಯಾವಾಗಲೂ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಆ ಧರ್ಮ ಅವರನ್ನು ರಕ್ಷಣೆ ಮಾಡ್ತದೆ. ಧರ್ಮ ರಕ್ಷಣೆ ಮಾಡುವುದಂತ ಹೇಳಿದರೆ ಬಾಯಲ್ಲಿ ಹೇಳೋದಲ್ಲ, ಈ ರೀತಿಯಲ್ಲಿ ಆಚರಣೆ ಧರ್ಮದಲ್ಲಿ ಏನು ಹೇಳ್ತಾರೋ ಆ ಆಚರಣೆಯನ್ನು ಮಾಡೋದರಿಂದ ಆ ಧರ್ಮ ರಕ್ಷಣೆ ಆಗ್ತದೆ. ಆ ಧರ್ಮ ರಕ್ಷಣೆಯೇ ನಿಮ್ಮ ಕಷ್ಟ ಕಾಲದಲ್ಲಿ ಆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ ಹೇಳ್ತಾರೆ. ಹಾಗೆ ಮಾತಾಡೋದು ಮಂತ್ರ ಇದೆಲ್ಲ ಏನು ವಿಶೇಷವಾಗಿ ಕೇಳಿದರೆ ಮಾತು ಮತ್ತು ಮೌನ ಇವೆರಡಕ್ಕೂ ಭಾಳ ವ್ಯತ್ಯಾಸ ಉಂಟು. ಅದನ್ನು ಸಮುದ್ರಕ್ಕೆ ಹೋಲಿಸ್ಬೋದು ಮಾತು ಮತ್ತು ಮೌನವನ್ನು. ನೋಡಿ, ಸಮುದ್ರದಲ್ಲಿ ಅಲೆಗಳು ಬರೆದಿದ್ರೆ ಮೌನವಾಗಿರ್ತದೆ, ಅದು ಮೌನ ಸ್ಥಿತಿ. ಒಂದು ಆಡುವಾಗ ಒಂದು ಚೂರು ವ್ಯತ್ಯಾಸ ಆದರೂ ಮತ್ತೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಅಕ್ಷರ ಲೋಪ ಆದರೆ ಮತ್ತೆ ಹಿಂದಿಂದ ಸರಿ ಮಾಡಲಿಕ್ಕೆ ಆಗೋದಿಲ್ಲ, ಅದಾಯಿತು ಮತ್ತೆ ಬೇರೆಯೇ ಹೇಳಬೇಕು. ಹಾಗೆ ಸಮುದ್ರದ ಅಲೆ ಇದ್ದಾಗೆ ಆ ಅಲೆ ಹೋದರೆ ಮೌನ ಇರ್ತದೆ. ಮೌನ ಯಾವಾಗಲೂ ಇರುವಂಥದ್ದು, ಮಾತು ಮಾತ್ರ ಮಧ್ಯೆ ಬರುವಂಥದ್ದು. ಆದ್ದರಿಂದ ಈ ಮಾತು ಎಲ್ಲ ಮಾತಿಗೂ ಅತ್ಯಂತ ಕ್ಷಣಿಕತ್ವ ಇದ್ದರೂ ಸಹ ಕೆಲವೊಂದು ಮಾತು ಒಂದು ವ್ಯಕ್ತಿಯ ಜೀವನವನ್ನು, ಒಂದು ಸಮಾಜದ ಒಂದು ಲಕ್ಷಣವನ್ನೇ ಪರಿವರ್ತನೆ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿರ್ತದೆ. ಅಂತಹ ಮಾತುಗಳನ್ನೇ ವೇದವಾಣಿ ಅಂತ ಹೇಳ್ತಾರೆ, ಋಷಿಗಳ ಒಂದು ಮಾತು.